ಕಾಂತಾರ ಮೂವಿ ನೋಡ್ಕೊಬಂದೆ. ಏನಂದರೆ ಏನೂ ಚೆನ್ನಾಗಿಲ್ಲ ಗುರು. ಫಸ್ಟ್ ಹಾಫು ಬರೀ ಕಾಮಿಡಿ, ಫುಲ್ಲು ಬೋರ್ ಹೊಡಿತದೆ ಆ ರೀತಿ ಮಾಡಿದ್ದಾರೆ ಫಸ್ಟ್ ಹಾಫು. ಸೆಕೆಂಡ್ ಹಾಫಲ್ಲೂ ಅಷ್ಟೇ ಒಂದು 15 ನಿಮಿಷದಿಂದ 20 ನಿಮಿಷ ಹಾಗೆ ಇದೆ. ಚೆನ್ನಾಗಿರಲ್ಲ ಮೂವಿ ಅಂತ ಅನ್ಕೋತಿದ್ದೆ. ಆಮೇಲೆ ಸ್ಟಾರ್ಟ್ ಆಯಿತು ಗುರು ಸೆಕೆಂಡ್ ಹಾಫಲ್ಲಿ, ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಆ ಗ್ರಾಫಿಕ್ಸು, ಆ ಸೀನ್ಗಳು, ಕ್ಲೈಮ್ಯಾಕ್ಸ್ ಸೀನ್ ಮಾತ್ರ ಹೇಗಿತ್ತು ಅಂದರೆ ಸ್ನೇಹಿತರೆ ಮೈಂಡ್ ಬ್ಲೋಯಿಂಗ್ ಅಂತಲೇ ಹೇಳ್ಬೋದು. ಈ ಮೂವಿ ಬಂದ್ಬಿಟ್ಟು ದೈವ, ಕೆಟ್ಟ ಶಕ್ತಿ, ದುರಾಸೆಯಿಂದ ನಡೆದುಕೊಳ್ಳುವವರಲ್ಲಿ ಹೇಗೆ ದೈವ ಒಳ್ಳೆಯವ್ರ ಕಡೆ ನಿಂತು ಸಪೋರ್ಟ್ ಮಾಡುತ್ತೆ ಅನ್ನೋದು ಈ ಮೂವಿಯಲ್ಲಿದೆ. ಸಖತ್ತು ಭಾರಿ ಅಂದರೆ ಭಾರಿ ಕ್ಲೈಮ್ಯಾಕ್ಸು ಸ್ನೇಹಿತರೆ. ಸೊ ನೆಕ್ಸ್ಟ್ ಲೆವೆಲ್ಲು. ನಾನು ಎಕ್ಸ್ಪೆಕ್ಟೇಷನ್ ಕೂಡ ಮಾಡಿರಲಿಲ್ಲ ರಿಷಬ್ ಶೆಟ್ಟಿ ಅವರು ಈ ರೀತಿ ತೆಗಿತಾರೆ ಅಂತ. ಸೊ ವರ್ತ್ ವೆಯ್ಟಿಂಗು. ಆಲ್ಮೋಸ್ಟ್ 3 ವರ್ಷ ಆಯಿತು. 3 ವರ್ಷ ವೆಯ್ಟ್ ಮಾಡಿದ್ದು ವರ್ತ್ ಅಂತಲೇ ಹೇಳ್ಬೋದು. ಆ ರೀತಿ ಇತ್ತು ಮೂವಿ ಮಾತ್ರ. ಹೋಗಿ ಫ್ಯಾಮಿಲಿ ಜೊತೆ ಸಖತ್ ಮೂವಿ ನೋಡಿ ಎಂಜಾಯ್ ಮಾಡಿ. ರಿಷಬ್ ಶೆಟ್ಟಿ ಅವರು ಇದೇ ರೀತಿ ಮುಂದೆ ಕೂಡ ಮೂವೀಸ್ ತೆಗಿಲಿ. ಯಾರೇ ಆಗಲಿ ದೈವದ ಮುಂದೆ ಶರಣಾಗಬೇಕು ಅಂತ ಈ ಮೂವಿಯಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸೊ ದೈವದ ಮುಂದೆ ನಾವೆಲ್ಲರೂ ಏನು ಅಂದರೆ ಏನೂ ಅಲ್ಲ. ಸೊ ಜೈ ಕಾಂತಾರ, ಜೈ ಕನ್ನಡ, ಬೈ.